Hello everyone, welcome to the class. In our today's class we are going to study tenses. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಟೆನ್ಸ್ ಅನ್ನುವಂಥ ಪಾಠವನ್ನು ನೋಡೋಣಂತ. ಗ್ರಾಮರ್ದೊಳಗೆ ಟೆನ್ಸ್ ಅತಿ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತದ ಅಂತ ಹೇಳ್ಬೋದು. ಸೊ ಇನ್ ಗ್ರಾಮರ್ ದಿಸ್ ಟೆನ್ಸ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. Why? Because if you want to learn English, if you want to create a sentence, then you should have a knowledge of tense. ನೀವೇನೇ ಒಂದು ವಾಕ್ಯವನ್ನು ನಿರ್ಮಾಣ ಮಾಡಬೇಕಾದ್ರೆ, ಒಂದು ವಾಕ್ಯವನ್ನು ಬರಿಬೇಕಾದ್ರೆ, ಒಂದು ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ, ಯಾರ್ದೋ ಜೋಡಿ ಕಮ್ಯುನಿಕೇಷನನ್ನು ಮಾಡಬೇಕಾದ್ರೆ ಇದು ಟೆನ್ಸ್ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಈ ಟೆನ್ಸ್ದೊಳಗೆ ಏನಿದೆ ಅನ್ನೋದನ್ನು ನಾವು ಇವತ್ತಿನ ಒಂದು ಕ್ಲಾಸ್ ಒಳಗೆ ನೋಡೋಣಂತ. ಸೊ ವಾಟ್ ಈಸ್ ಟೆನ್ಸ್? ಸೊ ಟೆನ್ಸ್ ಇಟ್ ಲಿಟ್ರಲಿ ಮೀನ್ಸ್ ಟೈಮ್. ಸೊ ವಾಟ್ ಈಸ್ ಟೆನ್ಸ್? Tense, it literally means time. Tense shows time of a action. ಟೆನ್ಸ್ ಕಾಲ ಅಂತ ಹೇಳಿ ಕರಿತೀವಿ ನಾವು ಕನ್ನಡದೊಳಗೆ. ಈ ಕಾಲ ಎದಕ್ಕೆ ಉಪಯೋಗ ಮಾಡ್ತೀವಿ? ಕಾಲ ಅಂತಂದ್ರೆ ಅದು ನಮ್ಗೆ ಸಮಯವನ್ನು ಸೂಚಿಸ್ತದೆ. ಸೊ ಸಮಯವನ್ನು ಸೂಚಿಸುವಂಥ ಕ್ರಿಯಾಪದಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ದೇರ್ ಆರ್ 3 types of tenses. The first one is present tense, and the next one is past, and then the third one is future tense. ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ ಟೆನ್ಸ್ದೊಳಗೆ 3 ಪ್ರಕಾರದ ಕಾಲಗಳದಾವು, ಟೆನ್ಸ್ಗಳದಾವು. ಮೊದಲನೇದಾಗಿ ಪ್ರೆಸೆಂಟ್, ನೆಕ್ಸ್ಟ್ ಪಾಸ್ಟ್ ಟೆನ್ಸ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ವರ್ತಮಾನದ ಕಾಲ ಅಂತ ಹೇಳ್ತೀವಿ. ಇನ್ನು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂತಂದ್ರೆ ಭವಿಷ್ಯದ ಕಾಲ. ಸೊ ಪ್ರೆಸೆಂಟ್ ಟೆನ್ಸ್ದೊಳಗೆ ನಾವೇನೇ ಒಂದು ವರ್ಕ್ ಮಾಡ್ತೀವಲ್ಲ, ಸೊ ಅದನ್ನು ಪ್ರೆಸೆಂಟ್ ಅಂತ ಹೇಳ್ತೀವಿ. ಹೋದ ಘಟನೆಗಳನ್ನು ನಾವೇನು ಮಾತಾಡ್ತೀವಿ ಅದಕ್ಕೆ ನಾವು ಪಾಸ್ಟ್ ಅಂತ ಹೇಳ್ತೀವಿ. ಇನ್ನು ಮುನ್ನ ಬರುವಂಥ ಒಂದು ವಿಚಾರದ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಸೊ ಅದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಪ್ರೆಸೆಂಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್, ವಾಟ್ ಎವರ್ ವಿ ಆರ್ ಟಾಕಿಂಗ್, ದಟ್ ಈಸ್ ರಿಗಾರ್ಡೆಡ್ ಆಸ್ ಅ ಪ್ರೆಸೆಂಟ್ ಟೆನ್ಸ್. ವಾಟ್ ಎವರ್ ಹ್ಯಾಡ್ ಹ್ಯಾಪನ್ ಇನ್ ಪಾಸ್ಟ್, ವಾಟ್ ಎವರ್ ಯು ಆರ್ ಟಾಕಿಂಗ್ ಅಬೌಟ್ ದ ಪಾಸ್ಟ್, ಸೊ ಇಟ್ ವಿಲ್ ಕಮ್ ಇನ್ ಪಾಸ್ಟ್ ಟೆನ್ಸ್. And then future tense is there. In future what you are going to do, so whatever the work you are going to do, if you talk regarding that, then it is a future tense. ಸೊ ಹಾಗಾದರೆ ಈ ಟೆನ್ಸ್ದು 3 ಪ್ರಕಾರಗಳನ್ನು ನಾವಿಲ್ಲಿ ನೋಡಿದ್ವಿ. ಮೊದಲನೇದಾಗಿ ಈ ಪ್ರೆಸೆಂಟ್ ಟೆನ್ಸನ್ನು ನಾವಿಲ್ಲಿ ನೋಡೋಣಂತ. ನಾವ್ ಲೆಟ್ ಅಸ್ ಮೂವ್ ಟು ದ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ವರ್ತಮಾನ ಕಾಲ ಅಂಥೇಳಿ ಕರಿತೀವಿ. ಸೊ ಈ ವರ್ತಮಾನ ಕಾಲದೊಳಗೆ ಪ್ರಸ್ತುತವಾಗಿ ಏನೇ ನೀವು ಕೆಲಸ ಮಾಡ್ತಾ ಇದ್ರಿ, ಯಾವುದೇ ಒಂದು ಘಟನೆಯ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು 4 ಸಬ್ ಕೈಂಡ್ಸನ್ನು ನೋಡ್ಬೋದು. ಸೊ ಹಿಯರ್ ವಾಟ್ ಎವರ್ ಯು ಆರ್ ಟಾಕಿಂಗ್ presently about certain subject, certain thing, then it is regarded as a present tense. And in this present tense there is 4 sub kinds. There are 4 sub kinds. What are they? Let us see. The first one is simple present tense. So the first one is a simple present tense, and the second one is present continuous tense. The third one is present perfect tense, and the fourth one is present perfect continuous tense.
So now let us know. In present tense there are sub 4 kinds, that is the first one is simple present tense is there, the next one is present continuous is there, and the third one is present perfect continuous tense is there, and the last one is present perfect continuous tense. ನೋಡ್ರಿ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗೆ ವರ್ತಮಾನ ಕಾಲದೊಳಗೆ ಮತ್ತು 4 ವಿಭಾಗಗಳದಾವು, 4 ಸಬ್ ಕೈಂಡ್ಸ್ಗಳದಾವು. ಅವು ಯಾವುವು ಅಂತಂದರೆ ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರೋದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅದರ ನಂತರ ಬರುವುದು ಯಾವುದು ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇನ್ನು ಅದರ ನಂತರ ಬರುವುದು ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. So these are the 4 sub kinds in this present tense. Present tense ಒಳಗೆ 4 sub kinds ಅದಾವು. ಯಾವ್ಯಾವು ಅಂತ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. So these are 4 sub kinds of present tense. Now let us move to the first one, simple present. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ನೋಡೋಣಂತ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದೊಳಗೆ ಸೊ ಆ್ಯಸ್ ಐ ಸೇಡ್ when I am teaching, whether it may be sentence or verb, so I said that a sentence contains subject plus verb plus object. ನೋಡ್ರಿ, ಒಂದು ಸೆಂಟೆನ್ಸ್ ಒಳಗೆ ನಾವು ಆ ಒಂದು ಸೆಂಟೆನ್ಸ್ ರಚನೆ ಆಗಬೇಕಾದ್ರೆ ಏನೇನು ನೋಡ್ತೀವಿ ಅಲ್ಲಿ? ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟನ್ನು ನೋಡ್ತೀವಿ. ಈ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ಲಿಂತ ಕೂಡಿರುವಂಥ ಒಂದು ಅರ್ಥಪೂರ್ಣವಾಗಿರುವಂಥ ವಾಕ್ಯಕ್ಕೆ ನಾವು ಆ ಒಂದು ವಾಕ್ಯ ಅಂಥೇಳಿ ಕರಿತೀವಿ. ಹಾಗಾದರೆ ಇನ್ನು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಒಂದು ಸೆಂಟೆನ್ಸ್ದೊಳಗೆ ಇಂಪಾರ್ಟೆಂಟ್ ಆಗಿದ್ದರೆ ಈ ವರ್ಬ್ ಏನು ಬರುತ್ತಲ್ಲ, ಈ ವರ್ಬ್ನೇ ನಾವು ಟೆನ್ಸ್ದೊಳಗೆ ಮಹತ್ವವನ್ನು ಕೊಡ್ತೀವಿ. ಟೆನ್ಸ್ ಕಲಿಬೇಕಾದ್ರೆ ಈ ವರ್ಬ್ ಚೇಂಜ್ ಆಗ್ತಾನೇ ಹೋಗುತ್ತೆ. ಸೊ ನಾವು ವರ್ಬ್ ಕ್ಲಾಸ್ ಒಳಗೆ ನೋಡಿದ್ವಿ V1 to V6, ಹೌದಾ? V1 to V6 ವರ್ಬ್ಗಳನ್ನು ನೋಡಿದ್ವಿ. ಈ V1 to V6 ವರ್ಬ್ಗಳೇನದಾವಲ್ಲ ಈ ಒಂದು ಸೆಂಟೆನ್ಸ್ದೊಳಗೆ ಮಹತ್ವವಾಗಿರುವಂಥ ಪಾತ್ರವನ್ನು ನಿರ್ವಹಿಸ್ತಾವು. ಸೊ ಇನ್ ಆರ್ ವರ್ಬ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ದಟ್ ಸೊ ದೇರ್ ಆರ್ ವರ್ಬ್ಸ್ from V1 to V6. Main verbs, they are going to change from V1 to V6. And these verbs, they play a very important role. These verbs show which is the tense. You are talking in which tense. So this verb shows. And to create a sentence, there is a pattern, that is the subject, verb and object. So by using subject, verb, object, we are creating a sentence, but this sentence should be a meaningful sentence when we use this in a meaningful way. Otherwise it won't be a perfect sentence, we can say. Now so let us move to this. So now let us see the simple present tense. Sarla works in a bank. She goes to market. He writes a letter. They go to school. So here in simple present tense, so these are the sentence. You can see here, Sarla works in a bank. She goes to market. He writes a letter. They go to school. ಇವು ಕೆಲವು ವಾಕ್ಯಗಳದಾವು ಸಿಂಪಲ್ ಪ್ರೆಸೆಂಟ್ ಅಂಥೇಳಿ. ಸೊ ಇಲ್ಲಿ ನಾವು ನೋಡ್ಬೋದು ಸರ್ಲಾ ವರ್ಕ್ಸ್. ಸೊ ದಿಸ್ ವರ್ಕ್ಸ್ ಈಸ್ ಅ ವರ್ಬ್. So Sarla is a subject, works is a verb, and in a bank is a object. Sarla works in a bank. She is a subject, goes is
verb and to market is our object. Then he is subject, writes is verb and a letter is object. In the same way, they is subject, go is verb and to school is object. You have seen that she goes to market, Sarla works in a bank, he writes a letter, they go to school. So here that Sarla, she, he, they, so these all are the subject, whereas works, goes, writes and go, these are the verbs in simple present tense we use. And then so in a bank, to market, a letter, then to school, so these are the objects. So in sentence you have learnt that subject and predicate is there. So in the same way here, when we are going to learn tense, then we give more importance to verb, because verb shows the tense to us. And here these are the verbs which shows that the sentence is in simple present, works, goes, writes and go. So this shows that the sentence is in simple present. ಈ ವರ್ಬ್ಸ್ಗಳನ್ನ ನಾವೇನು ಯೂಸ್ ಮಾಡಿದ್ದೀವಿ, ವರ್ಕ್ಸ್ ಆಗಲಿ, ಗೋಸ್ ಆಗಲಿ, ರೈಟ್ಸ್ ಆಗಲಿ ಅಥವಾ ಗೋ ಆಗಲಿ, ಇವನ್ನ ನಮಗೇನು ಸೂಚಿಸ್ತದೆ ಅಂತಂದರೆ ಈ ಒಂದು ವಾಕ್ಯ ಸಿಂಪಲ್ ಪ್ರೆಸೆಂಟ್ನಲ್ಲಿ ಇದೆ ಅಂಥೇಳಿ ನಮಗಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ಥರದ ಸೆಂಟೆನ್ಸ್ಗಳು ಬರ್ತಾವೆ ಅಂಥೇಳಿ ಇನ್ನು ನಿಮ್ಗೆ ಗೊತ್ತಾಯ್ತು. ಇನ್ನು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ, ಡೀಟೇಲ್ ಆಗಿ ಒಂದು ಸ್ವಲ್ಪ ಸ್ಟಡಿ ಮಾಡೋಣ ಈ ಸಿಂಪಲ್ ಪ್ರೆಸೆಂಟನ್ನು. So the verbs we can say, helping verbs in this simple present is, they are do or does. So simple present tense, so it has helping verb do or does. Simple present ದೊಳಗೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ ಅಂತಂದ್ರೆ do ಮತ್ತು does. ಹಾಗಾದ್ರೆ ಡೂ ಮತ್ತು ಡಸ್ ಎಲ್ಲಿ ಕಲಿತೀವಿ ಅಂಥೇಳಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ, ಹೌದಾ, ಎಲ್ಲಿ ಅದರದ್ದು ಉಪಯೋಗವನ್ನು ಮಾಡ್ತೀವಿ ಅಂಥೇಳಿ. ಸೊ ಹಿಯರ್ ಒನ್ಸ್ ಅಗೇನ್ ಜಸ್ಟ್ ಐ ವಿಲ್ show you where we use do, I, we, you, they and he, she, it. I, we, you, they, he, she, it. So these are singular and plural person. Now let us see first person, second person and third person. I, we use do, we do, you do, they do, whereas it comes, so he, she, it, then we have to use does. ಇದನ್ನ ಆ್ಯಕ್ಚುಲಿ ನಾವು ವರ್ಬ್ ಕ್ಲಾಸ್ನಲ್ಲಿ ಕಲ್ತಿದ್ವಿ, ಎಲ್ಲಿ ಡೂ ಮತ್ತು ಡಸನ್ನು ಯೂಸ್ ಮಾಡಬೇಕಾ ಅಂಥೇಳಿ. ಸೊ ಆದರೂ ಮತ್ತೊಮ್ಮೆ ರಿಮೆಂಬರ್ ಮಾಡ್ಕೊಳ್ಳೋಣಂತ. ಐ ಎಲ್ಲಿ ಯೂಸ್ ಮಾಡ್ತೀವಿ, ಐ ಜೋಡಿ ನಾವು ಡೂ ಅನ್ನು ಯೂಸ್ ಮಾಡ್ತೀವಿ, ವಿ ಜೋಡಿ ಡೂ ಅಂಥೇಳಿ ಯೂಸ್ ಮಾಡ್ತೀವಿ, ಯು ಜೋಡಿ ಡೂ ಅಂತ ಯೂಸ್ ಮಾಡ್ತೀವಿ, ಇನ್ನು ದೇ ಜೋಡಿ ಡೂ ಯೂಸ್ ಮಾಡ್ತೀವಿ. ಹಿ ಬಂದಾಗ ಮಾತ್ರ ನಾವು ಏನು ಮಾಡ್ತೀವಿ, ಇಲ್ಲಿ ಚೇಂಜಸ್ ಮಾಡ್ತೀವಿ. ಅಲ್ಲಿ ಡೂ ಯೂಸ್ ಮಾಡಲ್ಲ, ಅಲ್ಲಿ ನಾವು ಡಸ್ ಯೂಸ್ ಮಾಡ್ತೀವಿ. ಶಿ ಜೋಡಿ ಡಸ್ ಯೂಸ್ ಮಾಡ್ತೀವಿ, ಇಟ್ ಜೋಡಿ ಡಸ್ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್, ಸೊ ಇದ್ರ ಜೋಡಿ ನಾವೇನು ಮಾಡ್ತೀವಿ, ಡಸನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ಸೆಂಟೆನ್ಸ್ ಕ್ರಿಯೇಟ್ ಮಾಡುವಂಥ ಫಾರ್ಮುಲಾ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣಂತ. ಸೊ ಹಿಯರ್ ಲೆಟ್ ಅಸ್ ಸಿ, ಸಬ್ಜೆಕ್ಟ್ ಪ್ಲಸ್ main verb 1 we can say, or we can write it as V1 because we have learned that V1, V2, V3, so that's why. And now object, so this is a main rule we can see, and somewhere we use this main verb 1 plus s, es or ies plus object. So yes, ies and object. Now let us know the sentence, what is there in this sentence. Let us see. So first one, let us take I. So I is subject, write is verb,
then object is a letter. So I write a letter is a object now. Then let us see how we can change these sentence. Yes, how can we change these subject? I write a letter. So here write is a verb, main verb 1. So now there they have given you yes, es or ies. So you can use even V5 also in simple present tense. Let us know that I is there, then V. When V comes, once again we use write. We write a letter. I write a letter, we write a letter, you write a letter, they write a letter, but now here is a change that he writes a letter. He writes a letter. So even we can use here yes also, yes, es or ies. He writes a letter. Instead of he, you can take any name, Ramu, Ramesh, or even Mahesh, or anything else you can take. And now you can take here as Rani. She writes a letter. See here, you can see the change in the verb. As I said, so subject plus V1 plus yes, es or ies plus object is there. Nodri, sentence the formula ಏನಿದೆ? Subject plus verb 1 plus yes, es or ies ಅಂತ ಹೇಳಿ ಇದೆ. ಹಾಗಾದ್ರೆ ಸಬ್ಜೆಕ್ಟ್ಗಳನ್ನು ನೋಡ್ಬೋದು ನಾವು ಐ, ವಿ, ಯು, ದೇ, ಹಿ, ಶಿ, ಇಟ್. ಇಲ್ಲದಿದ್ದರೆ ಹಿ, ಶಿದೊಳಗೆ ನಾವು ಯಾವುದಾದ್ರೂ ಹೆಸರನ್ನಲ್ಲಿ ಬರೆಯಬಹುದು. ಹಾಗಾದ್ರೆ ಐ ರೈಟ್ ಎ ಲೆಟರ್. ರೈಟ್ ಈಸ್ ವರ್ಬ್ 1. So we write a letter, it is also verb 1. You write a letter, it is also V1. Whereas they write a letter, it is also V1. But here he writes a letter, she writes a letter, it is V5. It is V5. We are adding yes to this letter, yes to this write. We are adding yes letter to this word write. ನೋಡ್ರಿ, ರೈಟ್ ಅನ್ನೋದು V1 ಆಗಿದೆ, ಹೌದಾ? ಐ, ಯು, ವಿ, ದೇ ಜೋಡಿ ನಾವು ರೈಟ್ ಅಂತ ಯೂಸ್ ಮಾಡಿದ್ವಿ. ಆದರೆ ಹಿ, ಶೀಟ್ ಬಂದಾಗ ನಾವು ಈ ಒಂದು ರೈಟ್ ಅನ್ನುವಂಥ ವರ್ಡನ್ನು ಅದಕ್ಕೆ ಎಸ್ ಹಚ್ಚಿ ರೈಟ್ಸ್ ಅಂಥೇಳಿ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಸಿಂಪಲ್ ಪ್ರೆಸೆಂಟ್ದೊಳಗೆ ನಾವು V1 ಅಥವಾ ಎಸ್, ಎಸ್ ಆರ್ ಐ ಎಸ್ ಇಲ್ಲದಿದ್ದರೆ V5 ಯೂಸ್ ಮಾಡಬಹುದು. ಹಾಗಾಗಿ ಇಲ್ಲಿ ನಾವು ಈ ಥರ ಈ ಒಂದು ಸೆಂಟೆನ್ಸನ್ನು ಚೇಂಜ್ ಮಾಡಿದ್ದೀವಿ. ಐ ರೈಟ್ ಎ ಲೆಟರ್, ವಿ write a letter, you write a letter, they write a letter, he write a letter, she write a letter. ಹಾಗಾದ್ರೆ ಇದೇ ಒಂದು ಸೆಂಟೆನ್ಸನ್ನು ನಾವು ಇನ್ನು ಬೇರೆ ರೀತಿಯೊಳಗೆ ಮತ್ತೊಂದು ಸೆಂಟೆನ್ಸನ್ನು ನೋಡೋಣಂತ. ಯಾವ ರೀತಿ ಅದರೊಳಗೆ ವರ್ಬ್ ನಾವು ಚೇಂಜ್ ಮಾಡ್ಬೋದು ಅನ್ನೋದು ನಾವಿಲ್ಲಿ ನೋಡೋಣಂತ. ಇಲ್ಲಿ ನೋಡ್ರಿ, ಸೊ ಐ ಗೋ ಟು market. I go to market is there. Next, so after I am using we. So we once again go to market. The next one is you. You go to market. They go to market. Whereas here Sunita goes to market. Next, Sunil goes to market. Yes, we have seen
now we have changed the verb. So the simple tense is the simple, in the simple tense we are changing the verb. Earlier we have taken write and now we have taken go. So go is a verb and goes is also V1. ನೋಡ್ರಿ ಲಾಸ್ಟ್ ಒಂದು ಎಕ್ಸಾಂಪಲ್ ಒಳಗೆ ನಾವೇನು ನೋಡಿದ್ವಿ, ಐ ರೈಟ್ ಎ ಲೆಟರ್ ಅಂತ ಹೇಳಿ ನೋಡಿದ್ವಿ. ರೈಟ್ ಅನ್ನುವಂಥ ವರ್ಬನ್ನು ಯೂಸ್ ಮಾಡಿದ್ವಿ. ಈಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಒಂದು ವರ್ಬನ್ನು ಚೇಂಜ್ ಮಾಡ್ತಾ ಇದ್ದೀವಿ. ರೈಟ್ ಬದಲಿ ನಾವು ಗೋ ಅಂಥೇಳಿ ಯೂಸ್ ಮಾಡ್ತಾ ಇದ್ದೀವಿ. ಪ್ಲಸ್ ಆಬ್ಜೆಕ್ಟ್ನು ನಾವಲ್ಲಿ ಚೇಂಜ್ ಮಾಡಿದ್ದೀವಿ. ಐ ಈಸ್ ಅ ಸಬ್ಜೆಕ್ಟ್, ಗೋ ಈಸ್ ಅ ಮೇನ್ ವರ್ಬ್ 1 or V1 and to market is my object. ಸೊ ಐ ಗೋ ಟು ಮಾರ್ಕೆಟ್. ನೋಡ್ರಿ, ಐ ಅನ್ನೋದು ನನ್ನ ಸಬ್ಜೆಕ್ಟ್, ಗೋ ಅನ್ನೋದು ವರ್ಬ್ 1, ಆಮೇಲೆ ಟು ಅನ್ನೋದು ಮಾರ್ಕೆಟ್, ಟು ಮಾರ್ಕೆಟ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಅದೇ ರೀತಿ ವಿ ಗೋ ಟು ಮಾರ್ಕೆಟ್, ವಿ ಈಸ್ ಸಬ್ಜೆಕ್ಟ್, ಗೋ ಈಸ್ ವರ್ಬ್ ಆ್ಯಂಡ್ ಟು ಮಾರ್ಕೆಟ್ ಈಸ್ ಆಬ್ಜೆಕ್ಟ್. The next one is you go to market, you is subject, go is verb 1 and to market is my object. And the next one is they go to market, they is subject, go is verb and to market is object. Next, Sunita goes to market. Yes, now you can see the change here. Sunita goes to market. So here singular third person is there. So when there is singular third person, we are using V5 in the sentence. We are using verb 5. So regarding this verb 5, you have learnt that. So verb 5, what is the verb 5? V1 plus yes, es or ies is called as verb 5. Sunita goes to market. Next one is Sunil. Instead of she or he, I have used here name. So Sunil goes to market, Sunita goes to market. I am using goes here. So I have used goes here instead of go. Why? Because he, she, it. When there is first person, sorry, when there is first third person singular, at that time we have to use this yes, es or ies or verb 5. ಹಾಗಾದ್ರೆ ನಾವು ಏನು ನೋಡಿದ್ವಿ ಇಲ್ಲಿ, ಈ ಗೋಸ್ ಅಂತ ಹೇಳಿ ಯಾಕೆ ಚೇಂಜ್ ಆಗ್ತಾ ಇದೆ, ರೈಟ್ಸ್ ಅಂತ ಹೇಳಿ ಯಾಕೆ ಚೇಂಜ್ ಆಗ್ತಾ ಇದೆ, ಇಲ್ಲಿ ವರ್ಬ್ 5 ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ, ಯಾವುದೇ ಒಂದು ಮೇನ್ ವರ್ಬಿಗೆ V1ಗೆ ಅದನ್ನು V5 es ಅಥವಾ IES ಎದಕ್ಕೆ ಹಚ್ಚಿ ಅದು ವರ್ಬ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾಕಂತಂದ್ರೆ ಹಿ, ಶಿ, ಇಟ್ ಇಲ್ಲದಿದ್ದರೆ ಸುನೀತಾ, ಸುನೀಲ್ ಇಂಥ ಹೆಸರುಗಳನ್ನು ನಾವು ಎದ್ರೊಳಗೆ ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಒಳಗೆ ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ವರ್ಬ್ 5 ಅನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋಣ. Now let us move. So this is a positive sentence we can say. So positive sentence. Now let us move to the negative sentence. ಪಾಸಿಟಿವ್ ಸೆಂಟೆನ್ಸನ್ನು ನೋಡಿದ್ವಿ. ಇನ್ನು ನೆಗೆಟಿವ್ ಸೆಂಟೆನ್ಸನ್ನು ನೋಡು ನಾವು. ಸೊ ವೆನ್ ವಿ ಆರ್ ಗೋಯಿಂಗ್ to change a sentence into negative, then so the formula will be changed there. So what is that formula? Let us see. ಹಾಗಾದರೆ ಇನ್ನು ಫಾರ್ಮುಲಾನು ಸಹಿತ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಡೂ ಮತ್ತು ಡಸ್ ಅನ್ನು ನಾವೇನು ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಆಗಿ ಕನ್ಸಿಡರ್ ಮಾಡ್ತೀವಿ. ಡೂ ಆರ್ ಡಸ್. ಹಾಗಾದರೆ ಇನ್ನು ನಾವು ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸಿಗೆ ಹೋಗೋಣಂತ. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ದೊಳಗೆ ಈಗ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ದ ಫಾರ್ಮುಲಾ ಇನ್ ದಿಸ್ sentence we can say. So subject plus do or does plus not plus V1 plus object. ನೋಡ್ರಿ, ಡೂ ಮತ್ತು ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದ ಹೆಲ್ಪಿಂಗ್ ವರ್ಬ್ ಆಗಿದೆ ಅಂತ ಹೇಳಿ ನೋಡಿದ್ವಿ. ಇನ್ನು ಈ ಸೆಂಟೆನ್ಸಿಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಪ್ರೆಸೆಂಟ್ದ ನೆಗೆಟಿವ್ ಸೆಂಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ದ ನೆಗೆಟಿವ್ ಸೆಂಟೆನ್ಸ್ ಆಗಬೇಕಾದ್ರೆ ಆ ಸೆಂಟೆನ್ಸ್ ನೆಗೆಟಿವ್ ಮಾಡಲಿಕ್ಕೆ ನಾಟ್ ಅಂಥೇಳಿ ನಾವು ಬಳಸ್ಬೇಕು.
when we are using not, then we are using these helping verbs. ಯಾವಾಗ ನಾವು ನೆಗೆಟಿವ್ ಒಳಗೆ ಚೇಂಜ್ ಮಾಡ್ತಾ ಇದ್ದೀವಿ ಅವಾಗ ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಅದೇ ಒಂದು ಎಕ್ಸಾಂಪಲನ್ನು ನೋಡೋಣ. ಫಸ್ಟ್ ಒನ್, ಐ ರೈಟ್ ಎ ಲೆಟರ್ ಇತ್ತು, ಹೌದಾ? ಐ, then with I what can we use? Can I use do or does? Yes, what can I use? I do not write a letter. So I ಜೋಡಿ ನಾನು do ಅಂತ ಯೂಸ್ ಮಾಡ್ತಾ ಇದ್ದೀವಿ. I do plus not, do not, then verb write, then object is a letter. I do not write a letter. So this is negative sentence. Then next, we do not write a letter. And the next one is, you do not write a letter. And then they do not write a letter. Yes, now it is interesting. That is, he does not write a letter. Suman does not write a letter. Suresh does not write a letter. Yes. So these are the negative sentence. Let us see. I do not write a letter. So here I is subject, do is, yes, it is a helping verb, and not is negative word, and then here write is V1, a letter is our object. So as per the formula we have written a sentence here, negative sentence. I do not write a letter. We do not write a letter. You do not write a letter. They do not write a letter. He does not write a letter. Suman does not write a letter. Suresh does not write a letter. ಇಲ್ಲಿ ನೋಡ್ಬೋದು ನೀವು I, we, you, they, he, she, ಸುರೇಶ್, ಸುಮನ್. ಸೊ ಇವನ್ನ ನೋಡ್ಬೋದು. As I said, we can use do with I, we, you, they. Whereas we can use does with he, she, it. So I have used does with he, Suman and Suresh. And now not is obviously, so if we are making a sentence negative, then we have to use not in all the sentence. Then here write is there. Okay, you write, I write, we write, he write, she write, Suresh write, then Suman write. So here in a positive sentence we have used he writes a letter. ನೋಡ್ರಿ, ನೆನಪು ಮಾಡ್ಕೊರಿ. ಪಾಸಿಟಿವ್ ಸೆಂಟೆನ್ಸ್ ಒಳಗೆ ನಾವೇನು ಮಾಡಿದ್ವಿ, ಮೊದಲು ಎಕ್ಸಾಂಪಲ್ ಕೊಟ್ಟಾಗ ಹಿ ರೈಟ್ಸ್ ಎ ಲೆಟರ್, ಶಿ ರೈಟ್ಸ್ ಎ ಲೆಟರ್ ಅಂಥೇಳಿ ಬರ್ದಿದ್ವಿ. ರೈಟ್ಸ್ V5 ಯೂಸ್ ಮಾಡಿದ್ವಿ, ರೈಟಿಗೆ ಎಸ್ ಅಂಥೇಳಿ ಯೂಸ್ ಮಾಡಿದ್ವಿ. ಸುಮನ್ ಡಸ್ ನಾಟ್ ರೈಟ್ ಎ ಲೆಟರ್ ಅಂತ ಬರ್ದಿದ್ವಿ. ಈಗ ಹಿ ಡಸ್ ನಾಟ್ ರೈಟ್ ಎ ಲೆಟರ್ ಅಂಥೇಳಿ ಬರ್ದಿದ್ವಿ. ಹಿ ಶೀಟ್ ಜೋಡಿ ನಾವು V5 ಯೂಸ್ ಮಾಡಬೇಕು. ರೈಟ್ಸ್ ಅದನ್ನು ಯೂಸ್ ಮಾಡಬೇಕು. ಆದ್ರೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ನೆಗೆಟಿವ್ ಸೆಂಟೆನ್ಸ್ ಒಳಗೆ ರೈಟ್ಸ್ ಬದಲಿ ರೈಟ್ ಅಂಥೇಳಿ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಕಾರಣ ಇಲ್ಲೇ ಅಂತಂದ್ರೆ, ಮೊದಲೇ ಕಾರಣ, ಸೊ ರೂಲ್ ಏನು ಹೇಳುತ್ತೆ, ವರ್ಬ್ 1 ಅನ್ನು ಯೂಸ್ ಮಾಡಬೇಕು. ಅಲ್ಲಿ ಏನಿತ್ತು ರೂಲ್, ವರ್ಬ್ 1 ಜೋಡಿ ನಾವು V5 ಯೂಸ್ ಮಾಡಬಹುದು. V1 ಜೋಡಿ V5 ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ V1 ಜೋಡಿ ES ಅಥವಾ IES ಅಂಥೇಳಿ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಚೇಂಜಸ್, ಫಸ್ಟ್ ರೂಲ್ ನಮ್ಗೆ ವರ್ಬ್ 1 ಯೂಸ್ ಮಾಡಬೇಕು. ಇನ್ನೊಂದು ಕಾರಣ ಏನಂತಂದ್ರೆ, ವಿ ಆರ್ ಯೂಸಿಂಗ್ ಡಸ್
here because it is third person singular, so that's why we are using does here. Once we are using here does, then here we are not using verb 5, we are using V1. ನೋಡ್ರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ಗೋಸ್ ಇ ಎಸ್ ಅಂಥೇಳಿ ಹಚ್ತೀವಿ, ಡಸ್ ಇ ಎಸ್ ಅಂಥೇಳಿ ಹಚ್ತೀವಿ. ಹಾಗಾಗಿ ಇಲ್ಲಿ ಇ ಎಸ್ ಹಚ್ಚಿರುವ ಒಂದು ಕಾರಣದಿಂದ ನಾವು ಈ ಒಂದು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ರೈಟ್ ಜೋಡಿ ಎಸ್ ಹಚ್ಚುವುದಿಲ್ಲ, ಅದನ್ನು V5 ಮಾಡುವುದಿಲ್ಲ. ಅಲ್ಲಿ ಆಪ್ಷನ್ ಇತ್ತು ನಮ್ಗೆ V1 ಅಥವಾ V5 ಯೂಸ್ ಮಾಡ್ಬೋದು, ಆದರೆ ಇಲ್ಲಿ ಒಂದೇ ಒಂದು ಆಪ್ಷನ್ ಇದೆ V1 ಯೂಸ್ ಮಾಡಬೇಕು ರೂಲ್ ಒಳಗೆ. ಸೊ ಹಾಗಾಗಿ V1ನ ಯೂಸ್ ಮಾಡಿ ಈ ಒಂದು ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಹೋಗೋಣ. Now let us move to the next one, that is I is there, I go to market, I have written. So I do not go to market, I do not go to market. And the next one, we do not go to market. And the next one is they do not go to market. Next one is you do not go to market. Now Sunita does not go to market. Next, Sunil does not go to market. So once again I am giving that another example, same example. In first positive sentence I have used, that is I go to market. When I am changing that I go to market sentence into negative, how I am changing? I do not go to market, we do not go to market, they do not go to market, you do not go to market. Next, Sunita does not go to market, Sunil does not go to market. So I have used does here, that's why I have made this goes to change into go, because the rule says we have to use verb 1. Then let us move further. Let us see the interrogative sentence of this simple present. After positive, after negative, now let us move to the interrogative sentence. ಈಗ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ನೋಡೋಣಂತ. Interrogative sentence. So what is the rule for this interrogative sentence? Let us see here. Do or does plus subject plus verb 1 plus object. ನೋಡ್ರಿ, ಇಂಟ್ರೋಗೇಟಿವ್ ಸೆಂಟೆನ್ಸಿಗೆ ಫಾರ್ಮುಲಾ ಏನಾಗಿದೆ? ಡೂ ಆರ್ ಡಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ question mark. So it is very important to put question mark, that then only it is considered as a interrogative sentence. And whenever the helping verb is there, so with the use of helping verb we are creating a question, then the answer should be yes or no. Even we can say this yes or no sentence. So let us move here. The first one, I write a letter, it was there. So now see, do I write a letter? Question mark. Do I write a letter? Next, do we write a letter? Question mark. And then do you write a letter? Do you
write a letter. And the next one is, do they write a letter? Next, does she write a letter? Question mark you have to put. Yes, does she write a letter? Does Suresh write a letter? Does Suman write a letter? So here, after positive, negative, now we are going to see the interrogative sentence in simple present. So here the formula is do or does plus subject plus verb 1 plus object plus question mark, question tag. So question mark is there. Do I write a letter? So do, as I said, helping verb do, then subject I, write is verb 1 and object is a letter. Do I write a letter? Do we write a letter? Do you write a letter? Do they write a letter? Does she write a letter? Does Suresh write a letter? Does Suman write a letter? So this is a question and you have to say yes or no. Do I write a letter? No, I don't write a letter. Yes, I write a letter. So this is a question, this is a sentence where we are giving answer in yes or no. Yes, I do write a letter. No, I don't write a letter. So in this sense, we are going to see this simple present interrogative sentence. Now, another example. Do I go to market? Do I go to market? Do we go to market? Do you go to market? Next, do they go to market? Does she go to market? Does she go to market? Does he go to market? Does Suman go to market? Yes, now we are seeing that how the verb is changed here. So earlier we have used right, now we are using go. So here, do I go to market? Do we go to market? Do you go to market? Do they go to market? Does she go to market? Does he go to market? Does Suman goes to market? ಅವೇ ಸೆಂಟೆನ್ಸ್ಗಳನ್ನು ನಾವಿಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ ಇಂಟ್ರೋಗೇಟಿವ್ ಒಳಗೆ. ಇಲ್ಲಿ ಕೇವಲ ಹೌದು ಇಲ್ಲ ಅಂಥೇಳಿ ನಾವು ಆನ್ಸರ್ ಮಾಡಬೇಕು. ಡು ಐ ಗೋ ಟು ಮಾರ್ಕೆಟ್? ನಾನು ಮಾರ್ಕೆಟಿಗೆ ಹೋಗ್ತೀನಾ? ಹೌದು ಇಲ್ಲ, ಹೋಗೋದಿಲ್ಲ, ಹೋಗ್ತೀನಿ. ಸೊ ಈ ರೀತಿ ಎಸ್ ಆರ್ ನೋದೊಳಗೆ ನಾವು ಆನ್ಸರ್ ಮಾಡ್ತೀವಿ ಈ ಒಂದು ಸೆಂಟೆನ್ಸ್ಗಳನ್ನು. ಸೊ ಇಲ್ಲಿ ನಾವು ಲಾಸ್ಟ್ ಒಂದು ನೆಗೆಟಿವ್ ಸೆಂಟೆನ್ಸ್ ಒಳಗೆ ಡಸ್ ಅಂತ ಯೂಸ್ ಮಾಡಿದ್ವಿ ಹಿ ಶೀಟ್ ಇದ್ದಾಗ. ಹಾಗಾಗಿ ಡಸ್ ಶಿ ಗೋ ಟು ಮಾರ್ಕೆಟ್? ಡಸ್ ಹಿ ಗೋ ಟು ಮಾರ್ಕೆಟ್? ಡಸ್ ಸುಮನ್ ಗೋ ಟು ಮಾರ್ಕೆಟ್? ಆ್ಯಸ್ ಅವರ್ rule says do or does plus subject plus verb plus object plus
question mark. In that sense, we have changed the sentence into interrogative sentence. Now let us move further. Now let us see the double interrogative sentence. ಈಗ ನಾವು ಡಬಲ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋಣಂತ ಇಲ್ಲಿ. ಸೊ ಹಾಗಾದರೆ ಇನ್ನು ಈ ಡಬಲ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು? ಡಬಲ್ ಇಂಟ್ರಾಗೇಟಿವ್. ಸಿ, ಸೊ ದಿಸ್ ಈಸ್ ಹೆಲ್ಪಿಂಗ್ ವರ್ಬ್. ವಿತ್ ದ ಹೆಲ್ಪಿಂಗ್ ವರ್ಬ್ ವಿ ಆರ್ using a sentence, creating a sentence into interrogative. So then we are using helping verb. When we are using a sentence, when we are creating a sentence as double interrogative, then we are using WH. ಡಬಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದರೆ WH ಕ್ವೆಶನ್ ಯೂಸ್ ಮಾಡಿ ಕ್ರಿಯೇಟ್ ಮಾಡುವಂಥ ಒಂದು ಪ್ರಶ್ನೆ. ಸೊ ಅದ್ರ ಫಾರ್ಮುಲಾ ಏನು? WH ವರ್ಡ್ ಪ್ಲಸ್ ಡೂ ಆರ್ ಡಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್, ದೆನ್ ವರ್ಬ್ 1 ಆ್ಯಂಡ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶನ್ ಮಾರ್ಕ್. ನೋಡ್ರಿ, ಈ ರೀತಿ ನಾವು ಒಂದು WH ಡಬಲ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನಾವು ವಿಸ್ತೀರ್ಣವಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ತೀವಿ. ಸೊ ಹಿಯರ್ ವಿ ಗಿವ್ಸ್ ಎಕ್ಸ್ಪ್ಲನೇಷನ್ ಟು ದ ಕ್ವೆಶನ್. ಹಿಯರ್ ವಿ ಡೋಂಟ್ ಸೇ ಎಸ್ ಆರ್ ನೋ. ಸೊ ಎಸ್ ಆರ್ ನೋ ವಿ ಆನ್ಸರ್ ಓನ್ಲಿ ವೆನ್ ದ ಕ್ವೆಶನ್ ಈಸ್ ಇನ್ with the help in a interrogative sentence or when the question is with helping verb. ನೋಡ್ರಿ, ಎಸ್ ಆರ್ ನೋ ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಉತ್ತರವನ್ನು ಕೊಡ್ತೀವಿ ಅಂತಂದರೆ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿ ಆ ಒಂದು ಪ್ರಶ್ನೆಯನ್ನು ಕೇಳಿರ್ಬೇಕು. ಅವಾಗ ನಾವು ಅದನ್ನು WH ಕ್ವೆಶನ್ ಇದ್ದಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಡೂ ಆರ್ ಡಸ್ ಈ ರೀತಿ ಹೆಲ್ಪಿಂಗ್ ವರ್ಬ್ಗಳನ್ನು ಇದ್ದಾಗ ನಾವು ಅದು ಶಾರ್ಟಾಗಿ ಹೌದೋ ಇಲ್ಲೋ ಅಂಥೇಳಿ ಆನ್ಸರ್ ಮಾಡ್ತೀವಿ. ಹಾಗಾದರೆ ಇದ್ರ ಫಾರ್ಮುಲಾ WH ಪ್ಲಸ್ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶನ್ ಮಾರ್ಕ್. ಇನ್ನು ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಮೊದಲು ಸೆಂಟೆನ್ಸನ್ನು ಬರೆಯೋಣಂತ. ಐ ರೈಟ್ ಎ ಲೆಟರ್ ಅಂತಿದೆ. ಸೊ ಹಾಗಾಗಿ ವೈ ಡೂ ಐ write a letter? Why do I write a letter? Where do we write a letter? Why do they write a letter? Question mark. Then next, why do you write a letter? Then how she, so now how does she write a letter? How does she write a letter? Then what does he write? When does Suman write a letter? So see here, why do I write a letter? Where do we write a letter? Why do they write a letter? Why do you write a letter? How does she write a letter? What does he write? When does Suman write a letter? So here why, where, why, when, how, what, which. So this is all called as WH words. Using these WH words we are creating a sentence. Why do I write a letter? Where do I write a letter? Where do we write a letter? Then why do they write a letter? Why do you write a letter? How does she write a letter? What does he write? So when does Suman write a letter? So there will be a 1 mark question for you. Just there will be I write a letter and they will underline this letter. Then they ask you to create a
question, that answer should be the underlined word. Then how do you create a question? What does he write? So here he write a letter. If it is there, then the question will be what does he write? Otherwise, what do I write will be the question, and the answer will be I write a letter. He writes a letter. So this is how we have learnt WH question. Now another example is there, that is I go to market, it is there. So now we are going to change that into double interrogative or WH question. Double interrogative or WH question. Why do I go to market? When do we go to market? How do they go to market? Why do you go to market? And the next one is why does she go to market? How does he go to market? So this is a sentence how we have changed into double interrogative using WH words, why, when, how. So why do I go to market? When do we go to market? How do they go to market? Why do you go to market? Why does she go to market? How does he go to market? ಈ ಒಂದು ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡುವುದು ಅನ್ನೋದನ್ನು ನಾವಿಲ್ಲಿ ಕಲ್ತಿದ್ದೀವಿ. So now in this class we have learnt that so how we can change the sentence using the helping verb, using the formula. So in simple present tense we have seen 4 kinds of sentence. So what are they? Positive sentence, negative sentence, interrogative sentence and double interrogative sentence, and the helping verb of simple present tense. So the helping verbs are do and does. So by using these do or does we can create a sentence in simple present tense. ನೋಡ್ರಿ ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಅನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಸೊ ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಗಳದಾವು. ಅವು ಯಾವುವು ಅಂತಂದ್ರೆ ಡೂ ಮತ್ತು ಡಸ್. ಡೂ ಮತ್ತು ಡಸ್ ಅನ್ನು ಯೂಸ್ ಮಾಡಿ ಯಾವ ರೀತಿ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ವಿ ಅಂಥೇಳಿ ನೋಡಿದ್ವಿ. ಮತ್ತೇನು ಈ ಕ್ಲಾಸ್ನಲ್ಲಿ ಕಲ್ತೀವಿ ಅಂತಂದ್ರೆ ಆ ಸಿಂಪಲ್ ಪ್ರೆಸೆಂಟ್ಗಳಲ್ಲಿ 4 ಬೇರೆ ಥರದ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡ್ಬೋದು. ಮೊದಲನೇದಾಗಿ ಪಾಸಿಟಿವ್ ಸೆಂಟೆನ್ಸ್, ಎರಡನೇದಾಗಿ ನೆಗೆಟಿವ್ ನಾಟ್ ಯೂಸ್ ಮಾಡಿ, ಆ್ಯಂಡ್ ಥರ್ಡ್ ಒನ್ ಇಂಟ್ರಾಗೇಟಿವ್ ಡೂ ಮತ್ತು ಡಸ್ ಯೂಸ್ ಮಾಡಿ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತೀವಿ. ಇನ್ನು ಫೋರ್ತ್ ಒನ್ ಡಬಲ್ ಇಂಟ್ರಾಗೇಟಿವ್ WH ವರ್ಡನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅಂಥೇಳಿ ಈ ಕ್ಲಾಸ್ನಲ್ಲಿ ನೋಡಿದ್ವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಟಾಪಿಕ್. ಥ್ಯಾಂಕ್ ಯು.